ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಸಮೃದ್ಧಿ ಬ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನೆಂದರೆ, ನಿಮ್ಮ ಮುಖವನ್ನು ಬಿಳಿಯಾಗಿಸಿಕೊಳ್ಳೋದಕ್ಕೆ ಒಂದು ಹೋಮ್ ರೆಮಿಡಿಯನ್ನು ಇನ್ನೊಂದು ತಿಳಿಸ್ಕೊಡ್ತೀನಿ. ಅದನ್ನು ಹೇಗೆ ಮಾಡೋದು, ಆಮೇಲೆ ಅದಕ್ಕೆ ಬೇಕಾಗೋ ಪದಾರ್ಥವನ್ನು ಎಲ್ಲನೂ ಹೇಳ್ತೀನಿ. ಆಮೇಲೆ ಇದನ್ನು ನೀವು ಡೈಲಿ ಅಪ್ಲೈ ಮಾಡೋದ್ರಿಂದ, ದಿನಾಲೂ ಅಪ್ಲೈ ಮಾಡಿ. ಇದರಿಂದ ನಿಮಗೇನು ಅಲರ್ಜಿ ಆಗೋಲ್ಲ, ಏನೂ ಆಗೋಲ್ಲ. ಇದನ್ನು ಮಾಡ್ತಾ ಬನ್ನಿ. ನಿಮಗೆ ಕ್ರಮೇಣ ನಿಮಗೆ ಗೊತ್ತಾಗ್ತದೆ. ನಿಮ್ಮ ಸ್ಕಿನ್ ಬ್ರೈಟ್ ಆಗಿದ್ದು, ಚೇಂಜಸ್ ಆಗಿದ್ದು ನಿಮಗೆ ಗೊತ್ತಾಗ್ತದೆ. ಇದು ತುಂಬ ಸುಲಭ ಮಾಡೋದು, ಏನಿಲ್ಲ. ಮಸೂರು ದಾಲ್ ಬರುತ್ತಲ್ಲ, ಚೆನ್ನಂಗಿ ಬೇಳೆ ಅಂತಾರೆ, ಮಸೂರು ದಾಲ್ ಅಂತಾರೆ. ಕೆಂಪು ಒಂಥರ ಆರೆಂಜ್ ಕಲರ್ ದಾಲ್ ಬರುತ್ತಲ್ಲ, ಆ ಬೇಳೆನ ನೀವು ಪೌಡ್ರ್ ಮಾಡಿ ಇಟ್ಕೋಬೇಕಾಗುತ್ತೆ. ಆ ಪೌಡರ್ ಮಾಡಿ ಇಟ್ಕೊಂಡಾದಮೇಲೆ ಮಿಕ್ಸಿಯಲ್ಲಿ ಅಂದರೆ ನುಣ್ಣಗಾಗಲ್ಲ, ಇದರಲ್ಲಿ ಗಿರ್ನಿಯಲ್ಲಿ ಹಾಕ್ಸಿದ್ರೆ ಬೆಟರ್ ಅನಿಸುತ್ತೆ. ಆದರೂ ನೀವು ಮಿಕ್ಸಿಯಲ್ಲಿ ಮಾಡಿದ್ರೂ ಫಿಲ್ಟ್ರ್ ಮಾಡ್ಕೊಳ್ಳಿ ನೀಟಾಗಿ. ಅದನ್ನು ಒರಟೊಟ್ಟಾಗಿರೋದನ್ನು ಫಸ್ಟ್ ಸಪ್ರೇಟ್ ಮಾಡ್ಕೊಂಡು ಸ್ಮೂತ್ ಪೌಡರನ್ನ ಮಾತ್ರ ಸಪ್ರೇಟ್ ಇಟ್ಕೊಂಡ್ಬಿಡಿ. ಈ ಥರ ನೀವು ಮಾಡಿಟ್ಕೊಂಡ್ರೆ ಅದನ್ನು ನೀವು ಡೈಲಿ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಗಿರ್ನಿಗೆ ಒಂದೇ ಸರಿ ಒಂದು ಅರ್ಧ ಕೆ.ಜಿನ 1 ಕೆ.ಜಿನ ಹಾಕಿಸ್ಬಿಟ್ರೆ ಅಂದರೆ ಆಮೇಲೆ ಫ್ರಿಜ್ಜಲ್ಲಿ ನೀವು ಇಟ್ಕೊಂಡ್ಬಿಟ್ರೆ, ಸ್ಟೋರ್ ಮಾಡಿಬಿಟ್ರೆ ಒಂದು 5-6 ತಿಂಗಳಾಗುತ್ತೆ. ಅದು ಆ ಥರ ನೀವು ಯೂಸ್ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಇಲ್ಲ ನಿಮ್ಗೆ ಆಗಲ್ಲ ಅಂದರೆ ನೀವು ಮಿಕ್ಸಿಯಲ್ಲಿ ಮಾಡ್ಕೋಬೋದು. ಅದನ್ನು ಏನಂದರೆ, ಮೊಸರು ದಾಲನ್ನ ಫಸ್ಟ್ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಅದಕ್ಕೆ ರೋಸ್ ವಾಟರ್ನ ಮಿಕ್ಸ್ ಮಾಡಿ ಪೇಸ್ಟ್ ಜೊತೆ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡಿ ಒಂದು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ನೀಟಾಗಿ. ಮಸಾಜ್ ಮಾಡ್ಕೊಂಡಾದಮೇಲೆ ನೀವು ಮುಖ ತೊಳ್ಕೊಬೋದು. ಇದನ್ನು ಡೈಲಿ ಯೂಸ್ ಮಾಡ್ತಾ ಬನ್ನಿ. ನಿಮ್ಮ ಮುಖದಲ್ಲಿ ಚೇಂಜಸ್ ನಿಮಗೆ ಗೊತ್ತಾಗ್ತದೆ, ಮುಖ ಬೆಳಗಾಗ್ತದೆ. ಡೈಲಿ ಯೂಸ್ ಮಾಡಿ, ಇದರಿಂದ ಏನು ಸೈಡ್ ಎಫೆಕ್ಟ್ ಅಂತೂ ಆಗಲ್ಲ. ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿ ನಿಮಗೆ ಬೇಕಾಗಿದ್ದರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸ್ತಾ ಬನ್ನಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಯಾರು ಹೊಸವರು ನೋಡ್ತಾ ಇದ್ದಾರೋ ಅವರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆಮೇಲೆ ಈ ವಿಡಿಯೋದಿಂದ ಮತ್ತೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಎಲ್ಲರಿಗೂ ನಿಮಗೆ ನನ್ನ ಧನ್ಯವಾದಗಳು.